ಹಿರಿಕರಿಂದ ಹಿಡಿದು ಈಗಿನವರೆಗೂ ಎಷ್ಟೋ ಜನ ಹೇಳ್ತಿರ್ತಾರೆ ಓ ಜನ್ಮದಲ್ಲಿ ಆಗಿರ್ಬೋದಾ ಈಗಿರ್ಬೋದಾ ಅಂತ ಅನಿಸ್ತಿರ್ತದೆ. ಕಲ್ಪನೆ ಮಾಡ್ಕೊಂಡ್ರೆ ನಿಮ್ಗೇನು ಅನ್ಸುತ್ತೆ? ಇವಾಗ ಇಮ್ಯಾಜಿನೇಷನ್ ಅಂತ ಇರುತ್ತೆ ಒಂದು, ಇನ್ನ ಒಂದೇನು ಅಂತಂದ್ರೆ ಫ್ಯಾಕ್ಟ್ ಏನಿದೆ ಅದನ್ನು ಕೂಡ ಆಗಿರುತ್ತೆ. ಇವಾಗ ಒಬ್ಬೊಬ್ರು ಲೈಫಲ್ಲಿ ಬಂದ್ಬಿಟ್ಟು ಜನ್ಮಾಂತರಗಳು ಏನೇನು ಆಗಿದೆ ಅನ್ನೋದು ಕೂಡ ಇವಾಗೂ ಕೂಡ ಇದೆ. ಅದನ್ನ ಎಲ್ಲರೂ ಬಿಲೀವ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಮೂವಿ ಬಂದ್ಬಿಟ್ಟು ಲೈಕ್ ಜನ್ಮದ ಲವ್ ಸ್ಟೋರಿ ಹೇಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಬದುಕಿಗೆ ಯಾವಾಗೇ ಆಗಲಿ ಒಂದ್ಸತಿ ಡೆತ್ ಅಂತ ಇದ್ದೇ ಇರುತ್ತೆ, ಬಟ್ ಲವ್ಗೆ ಇರಲ್ಲ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿ ಬೆಸ್ಟ್ ಮೂವಿ ಅನ್ಬೋದು. ಎಲ್ಲ ಫ್ಯಾಮಿಲಿ ಮೆಂಬರ್ಸಿಂದ ಹಿಡಿದು ಲವರ್ಸ್ವರೆಗೂ ಪ್ರತಿಯೊಬ್ರು ಅಡಲ್ಟ್ಸಿಂದ ಎಲ್ಲರೂ ಕುತ್ಕೊಂಡು ನೋಡೋಂಥ ಮೂವಿ ಚೆನ್ನಾಗಿದೆ. ಮೂವಿಯಲ್ಲಿ ಎಲ್ಲೂ ನಮಗೆ ಬೇಜಾರೇ ಆಗಲಿಲ್ಲ. ಕಂಟಿನ್ಯೂಸ್ 2.5-3 ಅವರ್ ಅಂತೂ ಅಲ್ಲೇ ಕುತ್ಕೊಂಡು ಎಲ್ಲೂ ನಾವು ಬ್ರೇಕಲ್ಲೂ ಎದ್ದೋಗ್ಲಿಲ್ಲ. ತುಂಬ ಚೆನ್ನಾಗಿತ್ತು ಮೂವಿ. ಫಸ್ಟ್ ಆಫ್ ಚೆನ್ನಾಗಿತ್ತು. ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರ್ತಾ ಇತ್ತಲ್ಲ, ಸೊ ನಾವು ವೇಟ್ ಮಾಡ್ಕೊಂಡು ಕೂತಿದ್ವಿ ನೆಕ್ಸ್ಟ್ ಏನಿರುತ್ತೆ ಅಂತ. ಡೈರೆಕ್ಷನ್ ಅಂತೂ ಸಿಂಪಲ್ ಸುನಿ ಅವ್ರದ್ದು ಯಾವಾಗ್ಲೂ ತರನೇ ಈ ಸಲನೂ ತುಂಬಾ ಚೆನ್ನಾಗಿ ಬಂದಿದೆ. ಎಂಡಿಂಗ್ ಅಲ್ಲೂ ಟ್ವಿಸ್ಟ್ ಇರುತ್ತೆ ಅಂತ ನಾವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ಅವ್ರು 3 ಲೈಫಲ್ಲೂ ಮೀಟ್ ಆಗಿರ್ಲಿಲ್ಲ, ಲಾಸ್ಟ್ ಲೈಫಲ್ಲಿ ಹೇಗೋ ಏನೋ ಅಂತ ಅನ್ಕೋತಿದ್ವಿ. ಸೊ ಎಂಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದು. ಇಲ್ಲ ಇನ್ನ ವರ್ತು ಬೇಕಾ ನೆಕ್ಸ್ಟ್ ಶೋಗೂ ಕಂಟಿನ್ಯೂ ಮಾಡೋ ತರ ಇದೆ. ತುಂಬಾ ಚೆನ್ನಾಗಿದೆ. 4 ಸ್ಟೈಲಲ್ಲಿ ತೋರಿಸಿದ್ದಾರೆ. 4 ಸ್ಟೈಲು ತುಂಬಾ ಚೆನ್ನಾಗಿತ್ತು. ಇಲ್ಲ ಇದು ಒಂಥರ ದಿ ಬೆಸ್ಟ್ ಲವ್ ಸ್ಟೋರಿ. ತುಂಬಾ ಕೊನೆಲೊಂದು ತುಂಬಾ ಎಮೋಷನಲ್ ಆಗಿದ್ವಿ. ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಆಗಿ ಒಂದು ಲವ್ ಸ್ಟೋರಿ ಮಾಡಿದ್ದಾರೆ. 4 ಕತೆ ಬರುತ್ತೆ ಇದರಲ್ಲಿ. ಒಳ್ಳೆ ಪ್ರಾಮಿಸಿಂಗ್ ಹೀರೋ ಉಟ್ಕೊಂಡಿದ್ದಾರೆ ಇಂಡಸ್ಟ್ರಿಗೆ. ಹೀರೋಯಿನ್ ಮಾಮೂಲಿ ಅವರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಫಿಲಮ್ ಚೆನ್ನಾಗಿತ್ತು. ಕಮಲಾದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ಅಲ್ಲಿ. ಎಂಡಿಂಗ್ ಅದೇನೋ ಹಂಗೆ ಆಗುತ್ತೆ ಅಂದ್ಕೊಂಡು ಹೋಗ್ತಿದ್ವಿ, ಅಂದ್ರೆ ಹ್ಯಾಪಿ ಎಂಡಿಂಗ್ ಮಾಡಿದ್ದಾರೆ. ಟ್ವಿಸ್ಟ್ ಕೊಟ್ಟಿದ್ದಾರೆ.